ಈ ಜಾತ್ರೆ ಹೇಗಾಗಿದೆ ಅಂದ್ರೆ ಅದು ಶಾಲೆಯ ಜಾತ್ರೆಗಿಲ್ಲ, ಈ ಭಾಗದ ನಾಡಿನ ಜಾತ್ರೆಯಾಗಿ ಹೊರಹೊಮ್ಮಿದೆ. ಅದು ಬಹಳ ದೊಡ್ಡ ಸಂತಸ. ಬಹುತೇಕ 100 ವರ್ಷಗಳ ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಆಚಾರಗಳು ಎಷ್ಟು ದೊಡ್ಡ ಇದ್ದು ಅಂತ ಕೇಳಿದ್ರೆ, ಅವತ್ತು ಒಂದು ಊರಿಗೆ ಒಳ್ಳೆ ಊರು ಅನ್ನಬೇಕಂದ್ರೆ ಒಳ್ಳೆ ಲಕ್ಷಣಗಳ ಯಾವ್ಯಾವ ಇರಬೇಕು ಅಂತ ಕೇಳಿದ್ರೆ, ಊರಿಗೆ ಬಂದು ಒಳ್ಳೆ ಚಲೋ ಗುಡಿ ಕಟ್ಟಿಸಿದ್ರಂದ್ರೆ, ಚಲೋ ಮಠ ಇತ್ತಂದ್ರೆ, ಗುಡಿ ಇತ್ತಂದ್ರೆ ಇಲ್ಲಿ ಒಳ್ಳೆ ಆಧ್ಯಾತ್ಮಿಕ ಜೀವಿಗಳದಾರ ಅಂತ ಹೇಳ್ಬೋದು. ಇನ್ನ ಹೊಲಕ್ಕೆ ಹೋಗೋ ಹಾದಿ ಚಲೋ ಅದಾವು ಅಂತ ಕೇಳಿದ್ರೆ ಆ ಊರಾಗ ರೈತರು ಚಲೋ ಅದಾರ ಅಂತ ತಿಳ್ಕೊಬಹುದು. ಆದ್ರೆ ಇವೆಲ್ಲವೂ ಹಿಂದೆ ಮುಂದೆ ಆದ್ರೆ ನಡೀತದೆ. ಆ ಊರಾಗ ಸಾಲೆ ಬಹಳ ದಿನದಿತ್ತು, ಚೆನ್ನಾಗ ನಡೆದೈತಿ ಅಂದ್ರೆ ಆ ಊರ ದೈವುಳ್ಳ ಊರು, ಒಳ್ಳೆಯ ಊರು ಅನ್ಲಿಕ್ಕೆ ಅದು ಕಾರಣ ಇತ್ತು ಆವತ್ತಿನ ದಿನಮಾನಗಳಲ್ಲಿ. ಹಾಗೆ ಇವತ್ತು ನಮ್ಮ ಕಲ್ಬಾವಿಯೊಳಗ 100 ವರ್ಷಗಳನ್ನು ತುಂಬಿಕೊಂಡು ಇವತ್ತು ನಮ್ಮ ಕನ್ನಡ ಶಾಲೆ ಎದೆ ತಟ್ಟಿ ಈ ಸಮಾಜಕ್ಕೆ, ಈ ನಾಡಿಗೆ ಶಿಕ್ಷಣ ಅಗಾಧವಾದ ಕೊಡುಗೆಯನ್ನು ಕೊಟ್ಟಿದೆ. ಬಹಳ ದೊಡ್ಡ ಸಂತೋಷ. ಇವತ್ತು ನಮ್ಮ ಮಕ್ಕಳು ಒಳ್ಳೆಯ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಬೇಕಾಗಿತ್ತು ಅಂದ್ರೆ ಶಿಕ್ಷಣ ಅನ್ನೋದು ಬಹಳ ದೊಡ್ಡದು. ಎಲ್ಲಾ ರಂಗಗಳು ಪ್ರಬಲವಾಗಿ ಬೆಳೆಯುವುದೇ ಈ ಕನ್ನಡ ಶಾಲೆಯಲ್ಲಿ. ಕನ್ನಡ ಶಾಲೆ ಅಂತ ಕೇಳಿದ್ರೆ ಇದು ನಮ್ಮ ದೇವರ ಗುಡಿ ಅನ್ನುವಂಥದ್ದು ಹೆಮ್ಮೆಯ ವಿಷಯ. ಬಹುತೇಕ ಒಂದು ಸಣ್ಣ ವಿಷಯ ಹೇಳಿ ಮುಗಿಸ್ಬಿಡ್ತೀನಿ. ನಾನು ಶಾಲೆ ಕಲಿಯುವಾಗ 6th ಇದ್ದೆ. ನಮ್ಮ ಕನ್ನಡ ಶಾಲೆಯೊಳಗೆ ನಮ್ಮ ಟೀಚರ್ ಒಬ್ಬರು ಇದ್ರು. ಅವರು ನನಗೆ ಆರಂಭಿಕವಾಗಿ ಇಂಗ್ಲಿಷ್ ಹೇಳಿಕೊಡ್ತಿದ್ರು. ಏನ್ ಹೇಳಿಕೊಟ್ಟಿದ್ರು ಅಂದ್ರೆ ಲಾರ್ಡ್ ಅಂದ್ರೆ ಏನು, ಸ್ಪೆಲ್ಲಿಂಗ್ ಏನು ಅಂತ ಕಲಿಸ್ಕೊಡ್ತಿದ್ರು. ಲಾರ್ಡ್ ಅಂದ್ರೆ ಏನು ಅಂತ ಕೇಳಿದ್ರೆ ದೇವರು, ದೇವರಂದ್ರೆ ಏನು, ಎಲ್ಲರನ್ನು ಪ್ರೀತಿಸುವನು, ಎಲ್ಲರಿಗೆ ಆಶೀರ್ವಾದ ಮಾಡವನು. ಹೀಗೆ ಬಹಳ ಚಂದ ನೆನಪಿತ್ತು. ನನಗೆ 4ನೇ ವರ್ಗದೊಳಗೆ ಇರಬಹುದು. 5ನೇ ತರಗತಿಯನ್ನು ಸೇರಿದಾಗ ಏನೋ ಒಂದು ಲೇಖನ ಬರೀ ಸಂದರ್ಭ ಬಂತು. ಅವತ್ತ ಎಕ್ಸಾಮ್ದೊಳಗ ಲಾರ್ಡ್ ಮೆಕಾಲಿಯಾ ಅಂತ ಬರೀದು ಬಂತು. ನಾ ಲಾರ್ಡ್ ಕತ್ತರಿಸಿ ಬರೀ ಮೆಕಾಲಿಯಾ ಆಟ ಬರುತ್ತೆ. ನಮ್ಮ ಹೆಡ್ ಮಾಸ್ಟರ್ ಪೇಪರ್ ಚೆಕ್ ಮಾಡಕ್ ಕರೆದ್ರ ನಾನು, ಏ ಸ್ವಾಮಿ ಲಾಡ್ ಯಾರು ಬರೆಯವ, ಮೆಕಾಲಿ ಆಟ ಬರ್ದಿಲ್ಲ ಅಂತ ಕೇಳದವನು. ಸರ್ ನಾ ಬರೀದಿಲ್ರಿ ಲಾಡ ಅಂತ ಹೇಳ್ದೆ. ನೀ ಯಾಕೆ ಬರೆಯೋದಿಲ್ಲ ಅಂತ ಕೇಳಿದಾಗ ನಮ್ಮ ಗೆಳೆಯರು ಹೇಳಿದ್ರು, ನೀ ತಪ್ಪು ಬರ್ದಿ ಮಾಸ್ತರ್ ಕಟಿತಾರ ನೀನ್ ಅಂತ ಹೇಳಿ ನಾನು ಭಯಗೊಳಿಸಿದ್ರು. ಹೋಗುದ್ರು ಅಷ್ಟ ದುರ್ದೈವಿ ಸಂಗತಿ ನಂದು. ಅವತ್ತು ಬಿಯೋರು ಅವತ್ತು ಅಲ್ಲಿಗೆ ಬಂದ್ಬಿಟ್ರು. ವಿಜಿಟ್ ನನ್ನ ಕರೆಸ್ ಕೇಳಿದ್ರು, ಈ ಲಾಡ್ ಹಾಕ್ಬಿಟ್ಟಿದಿ, ಮೆಕಾಲಿ ಅಷ್ಟ ಬರ್ದಿ ಅಂತ. ನಾನು ಹೇಳಿದೆ, ನನ್ನ ದೇಶವನ್ನ, ನನ್ನ ಜನನ್ನ, ನನ್ನ ಸಮಾಜವನ್ನು ಉಳಿಸುವುದು ದೇವರು ಅಂತ ಹೇಳಿ ನೀವೇ ಹೇಳಿದಿ. ನೀವು ಲಾಡ್ ಅಂದ್ರೆ ಮೆಕಾಲಿ ಅಂದ್ರೆ ನಮ್ಮ ರಾಷ್ಟ್ರವನ್ನು ಹಾಳು ಮಾಡಿದವ. ಇವಾಗ ನಾ ಎಂದು ಲಾಡ್ ಅನ್ನೋದಿಲ್ಲ, ನಾ ಲಾಡ್ ಅಂತ ಬರೆಯೋದಿಲ್ಲ ಸರ್ ಅಂತ. ಬೇಯವರು ನಿಮಗತೆ ನನಗೂ ದುಬ್ಬದ ಮೇಲೆ ಚಪ್ಪಾಡಿಸಿದ್ರು. ನಾ ಹೇಳ್ದೆ ಬೇಯವ್ರಿಗೆ, ಸರ್ ಇದು ಲಾಡ್ ಕಿತ್ತು ಒಗಿಬೇಕ್ರಿ, ಮೆಕಾಲಿ ಅಷ್ಟೇ ಇರ್ಬೇಕ್ರಿ ಇದ. ಅವ್ರು ಹೇಳಿದ್ರು, ಇದು ನನ್ನ ಕೈಯಾಗಿಲ್ಲಪ್ಪ, ಎಲ್ಲ ರಾಜಕೀಯ ಪ್ರತಿನಿಧಿಗಳು ಮಾಡಬೇಕು ಅಂತ ಒಂದು ಸಲಹೆ ಕೊಟ್ರು. ಆದ್ರೆ ಇವತ್ತು ಮೊನ್ನೆ ಲೋಕೋಪಯೋಗಿ ಸಚಿವರಿದ್ದಾರೆ, ಸಂಸದರಿದ್ರು, ಹೋದ್ರು. ಶಿಕ್ಷಕ ಅಂದ್ರೆ ಪ್ರೀತಿಸುವುದಕ್ಕಿಂತ ಶಿಕ್ಷೆ ಕೊಟ್ಟವನ ಶಿಕ್ಷಕ. ಇವತ್ತು ನಾವು ನೀವುಗಳೆಲ್ಲ ಇಲ್ಲಿ ಕೂತಿದೀವಿ ಅಂದ್ರೆ ನಾವೆಲ್ಲ ಬಡಿಸ್ಕೊಂಡವ್ರು ಅದೀವಿ. ಆದ್ರೆ ಇವತ್ತು ಆ ಶಿಕ್ಷಕನ ಕೈ ಕಟ್ಟುವಂತ ಕೆಲಸ ಮಾಡ್ತಾ ಇದೆ. ಯಾವ ಮಕ್ಕಳ ಬಡಿಬಾರದು. ಶಿಕ್ಷಕ ಬಡದಂತ ಮಕ್ಕಳು ಜಗತ್ತಿನಲ್ಲಿ ಯಾರ ಕೈಯಿಂದನೂ ಬಡಿಸ್ಕೊಳಕ್ ಸಾಧ್ಯ ಇಲ್ಲ. ಆದರೆ ಶಿಕ್ಷಕನ ಕೈಯೊಳಗೆ ಶಿಕ್ಷಕ ಆಗದೇ ಇದ್ದ ವ್ಯಕ್ತಿ ಮುಂದೊಂದು ದಿನ ಪೊಲೀಸರ ಅತಿಥಿ ಆಗುವುದು ಸಹಜವಾಗಿ. ಯಾಕಂದ್ರೆ ಇವತ್ತು ಶಿಕ್ಷಕನ ಕೈ ಬಿಚ್ಚುವಂತ ಕೆಲಸ ಆಗಬೇಕು. ಮಾನ್ಯ ಸಚಿವರಲ್ಲಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಈ ಭಾರತ ದೇಶದ ಸಂಸ್ಕೃತಿ ಆಚಾರಗಳು ಬಹಳ ದೊಡ್ಡವಾದ ಬಂಧುಗಳೇ. ಒಂದ್ಸಾರಿ ನಾನು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಹೋಗಿದ್ದೆ. ನಮ್ಮ ಶಿಷ್ಯರು ಕರೆಸಿದ್ರು. ನಾನು ಏರ್ಪೋರ್ಟ್ಗೆ ಹೋದಾಗ ಆ ದೇಶದಲ್ಲಿ ನಮ್ಮ ಶಿಷ್ಯರಿಗೆ ಒಂದು ದೊಡ್ಡ ಮಾಲೆ ಹಾಕಿಬಿಟ್ರು ನನಗೆ. ಆ ಏರ್ಪೋರ್ಟ್ದಾಗ ಮುಂದೆ ನನ್ನ ಅವನ ಇಬ್ಬರು ನೋಡ್ತಿದ್ರು. ಇವ್ಗ ಯಾಕೆ ಮಾಲೆ ಹಾಕಿದ್ರು, ಇವ್ ಯಾಕೆ ಮಾಲೆ ಹಾಕ್ಸ್ಕೊಂಡ. ಅವಾಗ ಅವನ ಜೊತೆಗೆ ಒಂದಿಷ್ಟು
ಸಹಪಾಠಿಗಳು ಬಂದಿದ್ರು, ಮನೆಗೆ ಹೋದ್ರು, ನನ್ನನ್ನು ಕೂಡಿಸಿದ್ರು. ಅವ್ರ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ದ. ಅವ್ರು ನಮಸ್ಕಾರ ಮಾಡ್ಲಿಲ್ಲ, ಥ್ಯಾಂಕ್ಸ್ ಕೊಡಕ್ ಬಂದ್ರು. ನಾ ಥ್ಯಾಂಕ್ಸ್ ಕೊಡ್ಲಿಲ್ಲ, ಎರಡು ಕೈ ಮುಗದೆ ನಾನು. ಅವಾಗ ಅವ್ರಂದ್ರು, ದೂರ ಹೋಗಿ ನಮ್ಮ ಭಕ್ತರಿಗೆ ಹೇಳಿದ್ರು,